ಹಾಯ್ ಹೀಗೆ ಒಂದಿನ ಪ್ರಸಾದದ ಕತೆ ಬನ್ನಿ ನಮ್ಮ ಪಿ ಜಿಲಿ ಮಾಡಿದ್ದು ಸೇಮ್ ಸಾಂಬಾರು, ಸೇಮ್ ಪಲ್ಯ, ಸೇಮ್ ಚಪಾತಿ, ಸೇಮ್ ರೈಸ್ ತಿನ್ಕೊಂಡು ಕೂತಿದ್ದವ್ರಿಗೆ ಎಲ್ಲರೂ ಪ್ರಸಾದ ಇಟ್ಕೊಂಡು ಬರ್ತಿದ್ದು ನೋಡಿ, ಈ ಕೃಷ್ಣ ಜನ್ಮಾಷ್ಟಮಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತರ್ತಿದ್ದಾರೆ, ಬಾ ನಾವು ಹೋಗೋಣ ಅಂತ ನಮ್ಮ ರೂಮ್ ಹುಡುಗಿ ಸರಿ ಬಮ್ಮ ಅಂತ ಎತ್ತೋಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಆಪೋಸಿಟ್ ಗ್ರೌಂಡಲ್ಲಿ ಅರೇಂಜ್ ಮಾಡಿದ್ರು. ಹೋಗಿ ಸ್ಲಿಪ್ಪರೆಲ್ಲ ಬಿಟ್ಟು ಚೆನ್ನಾಗಿ ಮಳೆ ಬಂದು ರೋಡೆಲ್ಲ ನೆಂದೋಗಿತ್ತು. ಅವ್ರ ಪಾಪ ಕಾರ್ಪೆಟ್ ಹಾಕಿದ್ರು. ಹೋಗ್ತಿದ್ದಂಗೆ ಸ್ಟಾರ್ಟಿಂಗೇ ನಾಮ ಇಕ್ಕಿಸ್ಕೊಂಡು ಆ ರಶಲ್ಲಿ ಲೈನ್ ಮಾಡ್ಕೊಂಡು ಹೋದ್ವಿ. ಓಕೆ, ಪ್ರಸಾದ ಇಸ್ಕೊಂಡು ತಾನೇ ಹೋಗೋದು, ಅಷ್ಟಕ್ಕಿಷ್ಟುದ್ದ ಲೈನ ಅಂದ್ಕೊಂಡು ಹೋದೆ ನಾನು. ನಮ್ಮ ಹುಡುಗಿ ಎಷ್ಟು ರಶ್ ಇದೆ ನೋಡಿ, ನಾವು ಬೇಗ ಬರಬೇಕಿತ್ತು, ಮರ್ತೇ ಹೋಯ್ತು ಅಂದ್ಕೊಂಡು ಸರಿ ಅಂದ್ಬಿಟ್ಟು ಆ ಸಾಂಗು, ಆ ರಶ್ಶು, ಆ ಲೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಾಡಿದರು. ನೋಡಿಕೊಂಡು ಈ ಥರ ಫೋಟೋ ತೆಗಿಬೇಕನ್ನಿಸ್ತು ಅಂತ ತಕ್ಕೊಂಡು ದೇವ್ರನ್ನ ನೋಡೋಕ್ಕೆ ಈ ಲೆವೆಲ್ಲಿಗೆ ರಶ್ಶಾ ಅಂದ್ಕೊಂಡು ಸರಿ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಯಾವ್ದು ನಮ್ಮ ಕರ್ನಾಟಕದ ಕೃಷ್ಣ ಯಾವುದು, ಬೇರೆ ಸ್ಟೇಟ್ ಕೃಷ್ಣ ಯಾವುದು ಒಂದು ಗೊತ್ತಾಗಲಿಲ್ಲ, ಎಲ್ಲ ಕೃಷ್ಣ ಅನ್ನೋದು ಗೊತ್ತಾಯಿತು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ದೇವ್ರಿಗೂ ಒಂದು ಸೆಲೆಕ್ಟ್ ಹಾಕ್ಕೊಂಡು ಝೈ ಅಂತ ಮುಂದಕ್ಕೆ ಹೋದ್ರೆ ಪ್ರಸಾದನ ಅಂದರೆ ಅಲ್ಲಿ ಪ್ರಸಾದ ಕೊಡ್ತಿರ್ಲಿಲ್ಲ. ಓಕೆ ಅಂತ ಹೂವು ಎಲ್ಲ ಈಸ್ಕೊಂಡು ಮುಂದಕ್ಕೆ ಹೋದಂಗೆ ಒಂದು ಕ್ಯೂಟಾಗಿರೋ ಬೇಬಿ ನೋಡಿದೆ. ಒಂದು ಇಷ್ಟ ಆಗಿದೆ ಏನು ಗೊತ್ತಾ, ಕೃಷ್ಣ ಜನ್ಮಾಷ್ಟಮಿಲಿ ಕ್ಯೂಟಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬಂದಿದ್ರು ಮಕ್ಕಳನ್ನ, ಮಾರ್ವಾಡೀಸ್ ಎಲ್ಲ ಕ್ಯೂಟಾಗಿ ಅವರು ರೆಡಿಯಾಗಿದ್ರು, ಅವ್ರ ಮಕ್ಕಳನ್ನೂ ರೆಡಿ ಮಾಡಿ. ನನಗೆ ಈ ಪಾಪು ತುಂಬ ಇಷ್ಟ ಆಯಿತು. ಅವ್ರು ಪರ್ಮಿಷನ್ ಕೂಡ ಕೊಟ್ಟರು, ಫೋಟೋ ತಗೊಂಡು ಹಾಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಆಗೊಂದು ಕಡೆ ಕೃಷ್ಣ ತುಂಬ ಜಾಲಿಯಾಗಿ ಪೂಜೆ ಮಾಡಿಸ್ಕೊತಾನೆ, ಡ್ಯಾನ್ಸ್ ಮಾಡಿಸ್ತಾನೆ ಅಂದ್ಬಿಟ್ಟು ಖುಷಿಯಾಗಿ ನೋಡಿಕೊಂಡು ಮತ್ತೆ ಇನ್ನೊಂದು ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದಕ್ಕೆ ಅಂದ್ಕೊಂಡ್ರೆ ಪ್ರಸಾದಕ್ಕಲ್ಲ, ಅಲ್ಲೂ ಏನೋ ರಿಚುವಲ್ಸ್ ಅವ್ರದ್ದು. ಏನೋ ತೊಟ್ಲಲ್ಲಿ ಕೂಡಿಸಿರೋ ಕೃಷ್ಣನ ನೋಡೋದು, ಆಮೇಲೆ ತುಳಸಿ ರಸ ಕೊಡ್ತಾರೆ, ಕೈ ತೊಳ್ಕೊಳ್ಳೋದು, ಕೃಷ್ಣನ ತೊಟ್ಲು ತೂಗೋದು, ಆಮೇಲೆ ಇನ್ನೇನು ಮಾಡಿದ್ವಿ, ಅದೇನೋ ಬೆಣ್ಣೆ ಮಜ್ಜಿಗೆ ಮತ್ತು ಮೊಸರು ಕಡ್ದು ಬೆಣ್ಣೆ ತೆಗಿಯೋದು, ಆಮೇಲೆ ದೀಪ ತೊಗೊಂಡೋಗಿ ದೀಪ ಹಚ್ಕೊಡ್ತಾರೆ. ಆ ದೀಪದಲ್ಲಿ ತುಳಸಿಗೆಲ್ಲ ಪೂಜೆ ಮಾಡೋದು ಎಲ್ಲ ಮಾಡಿಕೊಂಡು ಒಂದೊಂದೇ ಮಾಡ್ಕೊಂಡು ಬಂದ್ವಿ. ನೋಡಿ ಹೇಳಿದ್ನಲ್ಲ ತುಳಸಿ ರಸ ಅಂತ, ಹುಡುಗಿ ತುಳಸಿ ರಸ ಕೊಡ್ತು, ಕೈ ತೊಳ್ಕೊಂಡು ದೀಪ ಅಂಟಿಸ್ಕೊಡ್ತಿದ್ರು, ಬತ್ತಿನ ಎಣ್ಣೆ ಮಾಡಿ. ಓಕೆ ಅಂತ ದೀಪ ಎಣ್ಣೆ ಇರಲಿಲ್ಲ, ಬತ್ತಿನ ಹಚ್ಚಿಸ್ಕೊಂಡು ಅಲ್ಲಿಕ್ಕಿರೋ ತುಳಸಿಗೆಲ್ಲ ಪೂಜೆ ಮಾಡಿ ಸರಿ ಅಂದ್ಬಿಟ್ಟು ಮುಂದಕ್ಕೆ ಹೋದರೆ ಆ ದೀಪನೆಲ್ಲ ತೊಗೊಂಡವರು ಬಂದ್ ಮಾಡ್ತಿದ್ರು, ಇಸ್ಕೊಂಡು ಪೂಜೆ ಆಗ್ತಿದ್ದಂಗೆ. ನಮಗೇನಪ್ಪ ಅವ್ರ ರಿಚುವಲ್ಸ್ ನನಗೇನು ಗೊತ್ತು ಅಂದ್ಕೊಂಡು ಕೊಟ್ಬಿಟ್ಟು ಸೀದಾ ಮುಂದಕ್ಕೆ ಬಂದ್ವಿ. ಅಲ್ಲಿ ಅದು ಇದು ಲೈಕ್ ಎಕ್ಸಿಬಿಷನ್ ಥರ ಎಲ್ಲ ಮಾಡಿದರು ಕೃಷ್ಣನ ಬಗ್ಗೆ, ಮಾಡ್ರನ್ ಕೃಷ್ಣ ಹೇಗೆ ಆಗಿಂದ ಹೇಗೆ ಅಂತೆಲ್ಲ ನೋಡಿಕೊಂಡು. ಬೇರೆ ಸಪ್ರೇಟ್ ಭಜನೆ ಸೆಂಟರ್ ಥರ ಇತ್ತು, ಅಲ್ಲೂ ಭಜನೆ ಎಲ್ಲ ಮಾಡ್ತಿದ್ರು. ನಿಂತ್ಕೊಂಡು ನೋಡಿ ನಮಗಿದೆಲ್ಲ ಸೆಟ್ ಆಗಲ್ಲ ಅಂದ್ಕೊಂಡು ಸೀದಾ ಸೆಲೆಕ್ಟ್ ಹಾಕ್ಬಿಟ್ಟು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋದರೆ ನೆಕ್ಸ್ಟ್ ಪ್ರಸಾದ ಇಸ್ಕೊಳ್ಳೋಣ ಅಂತ ನೋಡಿದ್ರೆ ಅಲ್ಲೊಂದು ಟ್ವಿಸ್ಟ್ ಕಾಯ್ತಾ ಇತ್ತು ನನಗೆ ಮತ್ತು ನನ್ನ ರೂಮ್ಮೇಟಿಗೆ. ಪ್ರಸಾದ ಖಾಲಿ, ಇನ್ನೂ ರೆಡಿ ಆಗ್ತಿದೆ, 30 ಮಿನಿಟ್ಸ್ ಬೇಕು ಅಂತ. ಆಮೇಲೆ ಸಿಕ್ಕಿದೆ ನಮಗೆ ಪ್ರಸಾದ ಅಂತ ಒಂದು ಬಾಳೆಹಣ್ಣು. ಯಾರು 30 ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ ಅಂತ ಬಾಳೆಹಣ್ಣು ಇಸ್ಕೊಂಡು ಸೀದಾ ಆಚೆಗೆ ಬಂದು ಸ್ಲಿಪ್ಪರ್ ಎಲ್ಬಿಟ್ಟಿದ್ದೀವಿ ಅಂತ ಹುಡುಕಿ ಸ್ಲಿಪ್ಪರ್ ಎತ್ಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಸರಿ ಅಂತ ಮುಂದಕ್ಕೆ ಹೋಗಿ ನೆಕ್ಸ್ಟು ನಮಗೆ ಸಿಕ್ಕಿದ್ದು ನೆಕ್ಸ್ಟ್ ಟಾಸ್ಕ್ ಏನಂದರೆ ನಮ್ಮ ಗಾಡಿ ಹುಡ್ಕೋದು. ನಾನು ಮುಂದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ರೂಮ್ಮೇಟಿಂದ ನನ್ನ ಗಾಡಿ ಹತ್ರ ನಿಂತಿದ್ದೆ. ನಾನು ಸುಮ್ಮನೆ ಮುಂದಕ್ಕೆ ಹುಡ್ಕೊಂಡು ಹೋದೆ, ಎಲ್ಲಿ ನಿಲ್ಸಿದ್ದೀನಿ ಅಂತ ಗೊತ್ತಾಗ್ದಂಗೆ. ಸರಿ ಬಮ್ಮ ಇಲ್ಲಿದೆ ಗಾಡಿ ಅಂತ ಕರೀತು. ಸರಿ ಅಂತ ಮತ್ತೆ ಅದು ಹತ್ರಕ್ಕೆ ಹೋಗಿ ಗಾಡಿ ಎತ್ಕೊಂಡು ಇದು ಫೋಟೋನೇ ತೊಗೊಂಡಿಲ್ವಲ್ಲ ಅಂತೇಳಿ ನಾನು ಮತ್ತು ನಮ್ಮ ರೂಮ್ಮೇಟ್ ವೈಷ್ಣವಿ ಇಬ್ಬರು ಫೋಟೋ ತೊಗೊಂಡು ಸೀದಾ ಪಿ ಜಿ ಕಡೆಗೆ ಬಂದ್ವಿ. ರೋಡೆಲ್ಲ ಈ ಥರ ಡೆಕೋರೇಷನ್ ಮಾಡಿದ್ರು. ಒಂದು ಲೆವೆಲ್ಲಿಗೆ ಯಾವಾಗಲೂ ಡೈಲಿ ಒಂದೇ ಥರ ನೋಡಿ ಬೇಜಾರಾಗಿತ್ತು. ಚೆನ್ನಾಗಿದೆ ಅನ್ನಿಸ್ತು. ಖುಷಿಯಾಗಿ ರೋಡ್ ನೋಡ್ಕೊಂಡು ಜಾಲಿಯಾಗಿ ಬಂದು ನಮ್ಮ ಪಿ ಜಿ ಗೇಟ್ ಹಾಕಿದ್ರು. ಇನ್ನೊಂದು ಗೇಟಿಂದ ಹೋಗಿ ತೆಗೆದು ಒಳಗಡೆ ನಿಲ್ಲಿಸಿ ಊಟ ಮಾಡಿ ತಟ್ಟೆ ಎಲ್ಲ ಅಲ್ಲೇ ಬಿಸಾಕಿ ಹೋಗಿದ್ವಿ. ತಟ್ಟೆ ಎತ್ಕೊಂಡು ಸೀದಾ ರೂಮಿಗೆ ಹೋಗಿ ದಬಾಕೊಂಡ್ವಿ. ಈಗಿತ್ತು ನೋಡಿ ನಮ್ಮದೊಂದು ಪ್ರಸಾದದ ಕತೆ. ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಪ್ರಸಾದ ಸಿಗುತ್ತೆ ಅಂತ, ಬಟ್ ಹ್ಯಾಪಿ, ಏನೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಸರಿ ಅಂದ್ಕೊಂಡು ಖುಷಿಯಾಗಿ ಹೋಗಿ ದಬಾಕೊಂಡ್ವಿ. ಥ್ಯಾಂಕ್ ಯು.